ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಪಿಸೋಡ್ 10. ನಾವಿವತ್ತು ಮಂಗಳೂರು ಸ್ಟೈಲ್ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೇವೆ. ಬನ್ನಿ ನಾವು ನಿಮಗಿವತ್ತು ಮಂಗಳೂರು ಸ್ಟೈಲಿಯ ಬೆಂಡೆಕಾಯಿ ಪಲ್ಯ ಮಾಡುವುದು ಹೇಗೆ ಅಂತ ತೋರಿಸ್ತೀನಿ. ಸೊ ಇವತ್ತು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ, ಯಾಕಂತೇಳಿದರೆ ಮಂಗಳೂರವರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಹೇಗೆ ಈ ರೆಸಿಪಿ ಮಾಡೋದಂತ. ಸೊ ಅದಕ್ಕೋಸ್ಕರ ಇವತ್ತು ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾವು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳುವ. ನಾವೀಗ ಒಗ್ಗರಣೆ ಹಾಕ್ಕೊಳ್ಳುವ. ಒಗ್ಗರಣೆಗೆ ಬೇಕಾಗಿರೋದು ಒಂದು ಮೆಣಸು, ಕರಿಲೀಸ್ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಸಾಸಿವೆ ಹಾಕ್ಕೊಳ್ಳಿ. ಇಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಬೆಂಡೆಕಾಯಿ, ಮೆಣಸು ಮತ್ತು ಟೊಮ್ಯಾಟೊ ಮತ್ತು ನೀರುಳ್ಳಿ ಸಣ್ಣದಾಗಿ ಕೊಚ್ಕೊಂಡು ಬಿಟ್ಟಿದ್ದೀವಿ. ಈ ಒಗ್ಗರಣೆಗೆ ಇದನ್ನೆಲ್ಲ ಹಾಕುವ, ಒಟ್ಟಿಗೆ ಹಾಕೋದು. ಇದನ್ನೆಲ್ಲ ಹಾಕಿ ಆಯಿತು ಈ ಪದಾರ್ಥಗಳನ್ನು. ಅದಕ್ಕೀಗ ತೆಂಗಿನ ತುರಿ ಹಾಕುವ. ಇದಕ್ಕೇ ಉಪ್ಪು ಹಾಕೊಳ್ಳಿ, ಎಷ್ಟು ಬೇಕಷ್ಟು ಉಪ್ಪು. ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ಳಿ. ಇದಕ್ಕೆ ಇಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ಮತ್ತು ಇದನ್ನು ಬೇಯಲಿಕ್ಕೆ ಇಡಿ. ಅಷ್ಟೇ ನಮ್ಮ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಸೊ ನಿಮಗೂ ಇಂಥದ್ದೇ ಕ್ವಿಕ್ ಆದ ರೆಸಿಪಿ ಬೇಕಾದರೆ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.